ಹಲೋ 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 ಮಂಜಣ್ಣ, ಅಣ್ಣ ಗೊತ್ತಾಯ್ತಾ? ಅಣ್ಣ ಹೇಳ್ರಣ್ಣ. ಅವತ್ತು ಮಾಡಿದ್ಮೇಲೆ ನಾವು ಹೇಳಿ. ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ ಅಣ್ಣ. ಎಲ್ಲಿದ್ದೀರಾ? ಇಲ್ಲೇ ಕೆಲಸದಾಗಿದ್ದೀನಿ ಅಣ್ಣ. ಕೆಲಸದಲ್ಲಿ ಇದ್ದೀರಾ? ಬ್ಯುಸಿನಾ? ಏನಣ್ಣ ಸಮಾಚಾರ? ಏನಿಲ್ಲ ಅಣ್ಣ, ಮಾಡಬೇಕು ಅನಿಸ್ತು ಮಾಡಿದೆ. ಹೌದಾ? ಎಲ್ಲಿದ್ದೀರಾ? ನಾವು ಬೆಂಗಳೂರಲ್ಲಿದ್ದೋ. ಬೆಂಗಳೂರಿಂದನಾ? ಏನ ಸಮಾಚಾರ? ಏನಿಲ್ಲ ಅಣ್ಣ, ಇಲ್ಲೇ ಬಂದಿದ್ದೋ, ಏನೋ ಮಾಡುವ ಅಂತ ನೆನಪಾಯ್ತು ಮಾಡಿದೆ. ಏನಿದ್ರಿ? ಬೆಂಗಳೂರಲ್ಲಿ ಹೌದಾ? ಮೆಜೆಸ್ಟಿಕ್ ಬಂದಿದ್ದೋ. ಹೌದೇನ? ಏನು ಸಮಾಚಾರ? ಏನಿಲ್ಲ, ಹಂಗೆ ಫ್ರೆಂಡ್ ಮೀಟ್ ಮಾಡ್ಕೋಗಿ ಬಂದಿದ್ದೋ. ಹೌದಾ? ಈಗ ಏನೂ ಇಲ್ಲ, ಹ್ಞೂ. ದುಡ್ಡು ಕದ್ಬಿಟ್ಟಿವಿ. ಹಾಂ? ದುಡ್ಡು ಕದ್ಬಿಟ್ಟಿವಿ. ದುಡ್ಡು ಕದ್ಬಿಟ್ಟಿವಿ. ಹಾಂ. ಎಲ್ಲಿ ಮಡಗೋದು ಅಂತ ಗೊತ್ತಾಯ್ತಾ ಇಲ್ಲ. ದುಡ್ಡು ಸಿಕ್ಕೈತೆ, ಹೋಯ್ತಾ? ಹಾಂ. ಎಲ್ಲಿ ಮಡಗೋದು ಅಂತ ಗೊತ್ತಾಯ್ತಾ ಇಲ್ಲ ಅಣ್ಣ. ಲಾಸ್ಟ್ ಕಾಲ್ ನಿಮಗೆ ಮಾಡ್ಬೇಕು ಅನಿಸ್ತು ಮಾಡಿದೆ. ಕೆಲಸ ಮಾಡಿ ಐಡಿಯಾ ಕೊಡ್ತೀನಿ, ಮಾಡ್ತೀರಾ? ಹೇಳಿ, ಏನು ಹಂಗೆ? ಆ ದುಡ್ಡು ತಗೊಂಡೋಗಿ ಹ್ಞೂ ಅದು ನಿಮ್ದೆಲ್ಲ ದುಡ್ಡು. ಹ್ಞೂ ನಮ್ದೆಲ್ಲ, ಅದಕ್ಕೆ ಮಾಡಿದೆ. ಏನು ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಲಾಸ್ಟ್ ಕಾಲ್ ನಿಮಗೆ ಮಾಡುವ ಅನಿಸ್ತು, ಅದಕ್ಕೆ. ಅದನ್ನ ತಗೊಂಡೋಗಿ ದೇವ್ರ ಉಂಡಿಗೆ ಹಾಕು. ದೇವ್ರ ಉಂಡಿಗೆ ಹಾಕ್ಬಿಡ್ಮಾ? ಹ್ಞೂ, ದೇವ್ರ ಉಂಡಿಗೆ ಹಾಕು. ದೇವ್ರ ಉಂಡಿಗೆ ಹಾಕೋರಿ, ಕಳ್ಳ ಸರ್ಕಾರದವರೆಲ್ಲ ಬಳಸ್ಕೊಂಡು ಹಾಳು ಮಾಡ್ತಾರಲ್ಲ. ಹಾಂ, ಅದು ದೇವ್ರ ಉಂಡಿಗೆ ಹಾಕಿದ್ರೆ ದೇವ್ರ ಲೆಕ್ಕಕ್ಕೆ ಸೇರ್ತೈತೆ. ಹ್ಞೂ ಮಂಗಳಾರತಿಗೆ ಹಾಕಿದ್ರೆ ಪೂಜೆ ಅಂತ ತಗೊಂತಾರೆ. ಹ್ಞೂ ಪೂಜಾರಿಗಳು ತಗೋತಾರೆ. ಒಂದು ಕೆಲಸ ಮಾಡು, ಅದು ಇಷ್ಟ ಇಲ್ಲವ ನಿನಗೆ? ಹ್ಞೂ ಆಶ್ರಮಕ್ಕೆ ತಗೊಂಡು ಕೊಟ್ಬಿಡು. ಆಶ್ರಮಕ್ಕೆ? ಯಾವ ಆಶ್ರಮ ಇದ್ದಾವಣ್ಣ ನಿಮ್ಗೆ ಗೊತ್ತಿರೋದು ಹೇಳಿ, ಯಾವುದು? ಎಷ್ಟು ಸಿಕ್ಕಾಯ್ತು ದುಡ್ಡು? 100 ರೂಪಾಯಿ. ಅಯ್ಯೋ, ನಿನ್ನ ಭಯ ಸಕ್ಕಲೇಕ 100 ರೂಪಾಯಿ? 100 ರೂಪಾಯಿ ಏನು ಮಾಡೋದು ಅಂತ ಕೇಳ್ತಿದ್ದೀನಿ ನನ್ನ. ಹಾಂ? ಹ್ಞೂ ಕನ್ನಡ ಅಣ್ಣ, ಹಿಂಗೆ ಆಗೋಯ್ತು ಕನ್ನಡ, ಏನಣ್ಣ ಮಾಡಣೆ? 100 ರೂಪಾಯಿ ಸಿಕ್ಕಾಯ್ತು ಹೇಳ್ತಿಲ್ಲ ಗುರು. ನಾನು ಎಷ್ಟೋ ಲಕ್ಷಗಳಿಗೆ ಸಿಕ್ಕಾಯ್ತು ಅಂದ್ಕೊಂಡಿದ್ದೀನಿ. ಅದು ಬೇರೆ ಉಂಡಿಗೆ ಹಾಕಂದ್ರೆ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳ್ತೀಯ. 100 ರೂಪಾಯಿನ ಅಣ್ಣ ಏನು ಮಾಡೋದು ಅಂತ ಗೊತ್ತಾಗ, ನಮ್ಮ ಬೇರೆಯವ್ರ ವಸ್ತು ಅಲ್ವಣ್ಣ ಅದು. ಅದಕ್ಕೆ ಅದು ನಾನು ಹೇಳೋದಕ್ಕೆ ಏನಂತ ನೀನು? ಉಂಡಿಗೆ ಹಾಕಂದ್ರೆ ಸರ್ಕಾರದವ್ರು ಸಿದ್ಧಾಕ್ ಕೊಡ್ತಾರೆ ಅಂದೆ. ಏನು 10,000 ರೂಪಾಯಿ ಆಗ್ತದೆ ಉಂಡಿಗೆ? 100 ರೂಪಾಯಿ ಸೇರೋದಿಲ್ವಣ್ಣ, 1,000 ರೂಪಾಯಿ ಆಗೋದು. ಹೌದಾ? ಅದು ದೇವರ ಹೆಸರು ಗೊತ್ತ ಬಿಡು. ಅದಕ್ಕೆ ನಾ ಏನು ಮಾಡ್ತೀನಿ, ಭಿಕ್ಷುಕ್ರಿಗೆ ಗೊತ್ತವ್ರಲ್ಲ ಅವ್ರಿಗೆ ಹಾಕ್ಬಿಡ್ತೀನಿ. ಅದು ಒಳ್ಳೆ ಬೆಸ್ಟ್ ಕೆಲಸ. ಊಟ ಕೊಡ್ಸ್ಬಿಡು ಅವ್ರಿಗೆ. ಹಾಂ, ಊಟ ಕೊಡ್ಸ್ಬಿಡ್ಮ. ಊಟ ಕೊಡ್ಸ್ಬಿಟ್ರೆ ಅನ್ನ ತಿಂದರೆ ಅನ್ನದ ಭಾಗ್ಯ ಅದು. ಹಾಂ, ಅನ್ನದ ಭಾಗ್ಯ. ಕಾಸು ಕೊಡ್ಬೇಡ ಅವ್ರಿಗೆ. ಕಾಸು ಕೊಡಲ್ಲ, ಕಾಸು ಕೊಟ್ರೆ ಹಾಳು ಮಾಡ್ತಾರೆ. ಹೌದು, ಊಟ ಕೊಡ್ಸ್ಬಿಡು. ಊಟ ಕೊಡ್ಸಿದ್ರೆ ನಿನ್ನ ಹೆಸರು ಹೇಳ್ಕೊಂಡು ಅವರು ಒಂದಿನೆಲ್ಲ ಊಟ ಮಾಡಿಬಿಟ್ಟು ನೆಮ್ಮದಿಯಾಗಿರ್ತಾರೆ. ಊಟ ಕೊಡ್ಸ್ಬಿಡು ಗುರು. ಅಣ್ಣ, ಅದಕ್ಕೆ ಮಾಡಿದೆ. ಆರಾಮಾಗಿದ್ದೀರಾ? ಆರಾಮಿದ್ದೆ ಗುರು. ಸರಿ ಸರಿ ಅಣ್ಣ, ಊಟ ಮಾಡಿದ್ರಾ? ಊಟ ಆಯ್ತು ಗುರು. ಸರಿ, ಒಂದು ಡೈಲಾಗ್ ಹೇಳಿ ಹಂಗೆ ನಮಗೋಸ್ಕರ. ಡೈಲಾಗ್ ಹೇಳಕ್ಕೆ ಈ ಡೈಲಾಗ್ ಹೊಡೆದ್ರೆ ನನಗೆ? ಹಾಂ, ಈ ಡೈಲಾಗ್ ಹೊಡಿಸ್ಕೊಳ್ಳೋಕ್ಕೆ ಡೈಲಾಗ್ ಹೊಡೆದ್ರಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಗುರು. ಸರಿ. ನಾನು ಮಾತಾಡಿದೆ ಅದೇ ಡೈಲಾಗ್. ಇವಾಗ ಏನು ಹೇಳಿದೆ ಅದೇ ಡೈಲಾಗ್. ಅದೇ ಡೈಲಾಗು. ಎಸ್ ಖಂಡಿತ ಅನ್ಬೇಕು. ಓಕೆ ಗುರು. ಹೇಳಿ, ಎಸ್ ಖಂಡಿತ ನೀ. ಎಸ್ ಖಂಡಿತ. ಇದನ್ನೇ ಟ್ರೋಲ್ ಮಾಡಿ ಬಿಸಾಕ್ಬಿಟ್ರಿ ಹೋಗಿ ನೀವು. ಸರಿ 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 ಅಣ್ಣ, ಆರಾಮಾಗಿರಿ. ಓಕೆ ಗುರು.